ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯಾಂಕ್ಸ್ ವ್ಲಾಗ್ಸ್. ಇವತ್ತು ನಾವು ಹೊಸದಾಗಿ ದಿಂಡು ಹೇಗೆ ಹೆಣೆಯೋದು ಅಂತ ಕಲಿಯೋಣ. ಫ್ರೆಂಡ್ಸ್, ಈ ದಿಂಡು ಕಟ್ಟುವಾಗ ನಾವು ಡಿಫ್ರೆಂಟಾಗಿ ದಾರನ ಹಿಡ್ಕೋಬೇಕಾಗತ್ತೆ. ಫಸ್ಟು ಒಂದು ಎಂಡಲ್ಲಿ ತಗೊಂಡು ಈ ಥರ ಕಿರುಬೆರಳಿಗೆ ಒಂಚೂರು ದಾರನ ಈ ಥರ ರೋಲ್ ಮಾಡಿ ಸುತ್ಕೋಬೇಕು. ಇನ್ನೊಂದು ಇದನ್ನೇ ಕಂಟಿನ್ಯೂಷನ್ನ ಈ ಥರ ಹಿಡ್ಕೋಬೇಕು. ಆಯಿತಾ? ಈ ಥರ ಹಿಡ್ಕೊಂಡು ನಾವು ಎರಡು ಹೂವನ್ನು ತಗೊಂಡು ಈ ಥರ ಕಟ್ಟಬೇಕು. ನೋಡಿ, ಈ ಥರ ಈ ಕಡೆ ಒಂಚೂರು ದಾರ ಇರುತ್ತೆ, ಅದನ್ನು ಟೈಟಾಗಿ ಹಿಡ್ಕೊಂಡಿರಬೇಕು ಕಿರುಬೆರಳಿಂದ. ಈ ಕಡೆ ಇನ್ನೊಂದು ಉದ್ದನ್ ಥ್ರೆಡ್ನ ಹಾಗೆ ಬಿಟ್ಟಿರಬೇಕು. ಇದರಿಂದನೇ ನಾವು ದಿಂಡನ್ನು ಸುತ್ಕೊಂಡು ಹೋಗೋದು. ಈಗ ಎರಡು ಮಲ್ಲಿಗೆಯನ್ನು ತಗೊಂಡು ನಾವು ಈ ಥರ ತಗೊಳ್ಬೇಕು. ಈ ಥರ ದಾರದ ಮೇಲೆ ಇಟ್ಟು ಒಂದೆಳೆ ಈ ಕಡೆಯಿಂದ ಒಂದು ರೌಂಡ್ ಸುತ್ತು ತಗೊಂಡು ಇಲ್ಲಿ ಕೆಳಗಡೆ ಎರಡು ಹೂವಿನ ಮಧ್ಯ ಗಂಟು ಹಾಕಬೇಕು. ಮತ್ತು ಎರಡು ಹೂವನ್ನು ತಗೊಂಡು ಇದ್ರ ಪಕ್ಕ ಈ ಆ್ಯಂಗಲಲ್ಲಿ ಇಟ್ಟು ಮತ್ತು ದಾರದ ಹಿಂದ್ಗಡೆಯಿಂದ ನೋಡಿ ಹಿಂದ್ಗಡೆಯಿಂದ ತಗೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ನಾಟ್ ಬರೋ ಥರ ಸಿಗಿಸ್ಬೇಕು. ಹೂವು ಬೀಳಬಾರ್ದು, ಆಯಿತಾ? ಸ್ವಲ್ಪ ಜಗ್ಗಿ, ಅವಾಗ ಗೊತ್ತಾಗುತ್ತೆ ಹೂವು ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಂಡಿದೆ ಅಂತ. ಮತ್ತು ಇದೇ ಥರ ದಾರವನ್ನು ಹಿಂಗೆ ಸುತ್ತಿ ಇದ್ರ ಮಧ್ಯ ತಂದು ಲಾಕ್ ಮಾಡಬೇಕು. ಆಯಿತಾ? ನೀಟಾಗಿ ನೋಡ್ಕೊಳ್ಳಿ. ಹೂವು ಈ ಥರ ಕೆಳಗಡೆ ಇರೋ ದಾರದ ಮೇಲೆ ಇಟ್ಟು ಮೇಲ್ಗಡೆ ದಾರನ ಒಂದು ರೌಂಡ್ ಮೇಲೆಯಿಂದ ಕೆಳಗಡೆ ರೌಂಡ್ ತಗೊಂಡು ಇಲ್ಲಿ ಎರಡು ಏನು ಇಟ್ಟಿರ್ತೀವೋ ಅದನ್ನು ಹಿಡ್ಕೊಂಡಿದ್ದು ಇದ್ರ ಮಧ್ಯೆ ತಗೊಂಡ್ರೆ ಆಟೋಮೆಟಿಕ್ಲಿ ಅದು ರೌಂಡ್ ಆಗುತ್ತೆ. ಮತ್ತು ಅದೇ ರೌಂಡ್ ತಾನಾಗೆ ಸುತ್ತು ಬರುತ್ತೆ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಇದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಆದರೆ ತಾನೇ ಬರುತ್ತೆ. ಸ್ವಲ್ಪ ದೊಡ್ಡ ಹೂವಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬರ್ತಾ ಬರ್ತಾ ರೂಢಿ ಆಗುತ್ತೆ. ತುಂಬಾ ನೀಟಾಗಿ ಚೆನ್ನಾಗಿರೋ ಮಲ್ಲಿಗೆ ದಿಂಡು ನಾವು ಮನೇಲಿ ನಾವೇ ಕಟ್ಕೋಬೋದು. ನೋಡಿ, ಇವಾಗ ತಾನೇ ಹಿಂಗೆ ರೌಂಡಿಗೆ ಬರ್ತಾಯಿದೆ. ಇದು ಕೆಳಗಡೆದು ಸುತ್ತು ಹೀಗೆ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ಇವಾಗ ದಿಂಡು ಒಂದು ಅರ್ಧ ದಿಂಡು ಮಾಡಿದ್ದೀನಿ. ರೌಂಡಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಇವಾಗ ಒಂದಿಷ್ಟು ಕನಕಾಂಬರ ಹೂವನ್ನ ಹಾಕೋಣ, ಅದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಹೂವನ್ನ ಹಿಂಗೆ ತಗೊಂಡು ಇದ್ರ ಮಧ್ಯ ಇದು ಎರಡು ದಾರದ ಮಧ್ಯ ಗೊತ್ತಾಯ್ತಲ್ಲ, ಇದು ಒಂದು ಮೇಲೆ ದಾರ ಕೆಳಗಿನ ದಾರದ ಮಧ್ಯ ಇಟ್ಟು ಮೇಲ್ಗಡೆ ದಾರನ ಒಂದು ರೌಂಡ್ ಹಾಕೋಬೇಕು. ಸುಮ್ಮನೆ ಹಿಂಗೆ ಇಲ್ಲಿಂದ ಹಿಂಗೆ ತಗೊಳ್ಬೇಕು. ಇದು ಇಲ್ಲಿ ಕೆಳಗಡೆಯಿಂದ ತೊಗೊಂಡ್ರೆ ಒಂದು ಲಾಕ್ ಆಗುತ್ತೆ. ಆಯಿತಾ? ಸೇಮ್ ಇದೇ ಥರ ಒಂದು ರೌಂಡ್ ಸುತ್ತು ಹಾಕ್ಕೊಳ್ಳೋಣ. ಆವಾಗ ನಮ್ಮ ದಿಂಡಲ್ಲಿ ಎರಡು ಕಲರ್ ಬಂದು ತುಂಬ ಕ್ಯೂಂದಾಗುತ್ತೆ. ಇದೆರಡು ಕಲರ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹೂವು ಇಡೋದು, ಸರಿಸೋದು ಅಷ್ಟೇ. ಕಮೆಂಟ್ ಮಾಡಿ ಹೇಳಿ ಯಾವ ಥರ ಅಂತ. ನಾನು ನಿಮಗೆ ಮತ್ತೆ ಹೇಳ್ಕೊಡ್ತೀನಿ ಅಂತ. ಇಲ್ಲ ವಿಡಿಯೋನ ಮತ್ತೆ ನೋಡಿದ್ರು ನಿಮ್ಗೆ ತುಂಬಿರೋ ಹೂಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಮಲ್ಲಿಗೆ, ಮೈಸೂರು ಮಲ್ಲಿಗೆಯಲ್ಲೆಲ್ಲ ಬರೋದು. ನಾವೇನು ಡೈರೆಕ್ಷನಲ್ಲೇ ಇಡಬೇಕು ಅಂತೇನಿಲ್ಲ, ಅದು ತಂತಾನಾಗೆ ತಿರುಗಿಸೋದ್ರಿಂದ ಅಲ್ವಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀಟಾಗಿ. ಇವಾಗ ನಾವು ಕನಕಾಂಬರನ ಅಷ್ಟೇ ಬಿಟ್ಟು ನೆಕ್ಸ್ಟ್ ವೈಟ್ ಮಲ್ಲಿಗೆನ ಹಾಕೋಣ. ಮತ್ತು ಯಾವ ರೀತಿ ಮುಂಚೆಯಿಂದ ಮಾಡ್ತಾಯಿದ್ವಲ್ಲ ಅದೇ ರೀತಿ ಎರಡು ಮಲ್ಲಿಗೆ ಹೂವನ್ನ ತೊಗೊಂಡು ಒಂದು ರೌಂಡ್ ಹಾಕಿ ಒಂದು ನಾಟ್ ಹಾಕೋದು. ಲಾಕ್ ಮಾಡೋದು, ಅದು ನಾಟ್ ಏನಲ್ಲ, ಲಾಕ್ ಥರ ಮಾಡೋದು ಅಷ್ಟೇ.
ಈಸಿಯಾಗಿ ತಿಳ್ಕೊಂಡ್ರೆ ಒಂದು ಸರ್ಕಲ್ ತೊಗೊಂಡ್ಬಿಟ್ಟು ಅದನ್ನು ಈ ಥರ ಲಾಕ್ ಮಾಡ್ಕೊಳ್ಳೋದು. ಹೂವು ಇಡಿ, ಓಕೆ, ಒಂದು ಸರ್ಕಲ್ ಮಾಡಿ ಒಂದು ಲಾಕ್. ಹೂವು ಇಡೋದು, ಲಾಕ್ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ. ನಿಮಗೆ ಇಷ್ಟು ಖುಷಿ ಆಗುತ್ತೆ ದಿಂಡು ಕಟ್ಟೋಕ್ಕೆ, ಮುಡ್ಕೊಳ್ಳೋಕ್ಕೆ. ಅಂದರೆ ಒಂದು ಸಾರಿ ಕ್ರೇಜ್ ಶುರು ಆದರೆ ಗೊತ್ತಿದೆಯಲ್ಲ ನಮ್ಮ ಲೇಡೀಸ್ಗೆಲ್ಲ, ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮುಡ್ಕೊಳ್ಳೋಕ್ಕೆ, ದೇವರಿಗೆ ಅಲಂಕಾರ ಮಾಡೋದಕ್ಕೆ, ಫಂಕ್ಷನಲ್ಲಿ ತುರ್ಬಕ್ಕೆ ನಾಟ್ ಹಾಕ್ಕೊಂಡ್ಬಿಟ್ಟು ಸುತ್ತಲೂ ದಿಂಡು ಇಟ್ಕೊಂಡ್ರೆ ರಾಣಿ ಥರ ಕಾಣಿಸ್ತೀವಿ ಗೊತ್ತಾ. ಸೊ ಎಲ್ಲರೂ ನಾವೇ ಹಬ್ಬದಲ್ಲಿ ಅಂತೂ ದಿಂಡು ತುಂಬಾ ಕಾಸ್ಟ್ಲಿ ಇರುತ್ತೆ. ನಾವೇ ಕಟ್ಕೊಳ್ಳೋಕ್ಕೆ ಕಲಿತ್ವಿ ಅಂತಂದರೆ ಸೊ ಮಾರ್ಕೆಟಿಗೆ ಹೋಗಬೇಕು, ತರಬೇಕು, ಸಿಗಲಿಲ್ಲ ಅನ್ನೋ ಪ್ರಾಬ್ಲಮ್ಮೇ ಇಲ್ಲ. ನಾವೇ ಕಟ್ಕೊಂಡು ಯಾವ ಬೇಕಾ ಡಿಸೈನು ಪ್ಯಾಟರ್ನ್ ಮಾಡಿಕೊಂಡು ಇಟ್ಕೋಬೋದು. ಮತ್ತು ಮೋರೋವರ್ ಅದಲ್ಲದೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಗೆ ಐಡಿಯಾ ಬಂತಲ್ಲ ಯಾವ ಥರ ನೀಟಾಗಿ ಗುಂಡಾಗಿ ನಮ್ಮ ದಿಂಡು ರೆಡಿ ಆಗ್ತಾಯಿದೆ ಅಂತ. ಓಕೆ, ಇನ್ನೊಂದು ಚೂರು ಉದ್ದ ಹಾಕಿದ್ರೆ ನೀಟಾಗಿರೋ ನಮ್ಮ ದಿಂಡು ರೆಡಿ ಆಯಿತು. ಇದಕ್ಕೆ ಮಾತ್ರ ಹೂವು ತುಂಬಾ ಬೇಕಾಗುತ್ತೆ ಗೊತ್ತಾ. ನಾರ್ಮಲಾಗಿ ಕಟ್ಟಿದರೆ ಉದ್ದ ಆಗಿಬಿಡುತ್ತೆ ಹೂವು, ಬಟ್ ದಿಂಡಿಗೆ ಗುತ್ತಾಗಿ ರೌಂಡಾಗಿ ಬರಬೇಕಲ್ಲ. ಸೊ ಅದಕ್ಕೆ ಜಾಸ್ತಿ ಹೂವು ಬೇಕು. ಸೊ ಹೂವನ್ನು ಸ್ವಲ್ಪ ಜಾಸ್ತಿನೇ ಎತ್ತಿಟ್ಕೊಂಡಿರಿ ದಿಂಡಿಗೆ. ನೋಡಿ ಫ್ರೆಂಡ್ಸ್, ನಮ್ಮ ದಿಂಡು ರೆಡಿ ಆಗ್ತು. ಓಕೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ಫಿನಿಶಿಂಗ್ ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಮ್ದು ಇವಾಗ ದಿಂಡು ರೆಡಿ ಆಯಿತು. ದಾರ ಇಲ್ಲೇ ಇದೆ. ದಿಂಡು ಮಾಡಾದಮೇಲೆ ಫಿನಿಶಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ತುಂಬಾ ನೀಟಾಗಿ ಟೈ ಮಾಡಬೇಕಾಗತ್ತೆ. ಇವಾಗ ಈ ಬೆಳ್ಳಲ್ಲಿ ಸುತ್ತಕೊಂಡಿರೋಂಥ ದಾರನ ಓಪನ್ ಮಾಡಿ ಇದು ಮೇಲಿನ ಥ್ರೆಡ್ ಏನಿದೆಯಲ್ಲ ಅದ್ರ ಜೊತೆ ಹಾಕಿ ಒಂದು ಚೆನ್ನಾಗಿ ಗಟ್ಟಿಯಾಗಿ ನಾಟ್ ಹಾಕಬೇಕು ಈ ಥರ. ಓಕೆನಾ? ಇನ್ನೊಂದು ಸರಿ ನಾಟ್ ಹಾಕ್ಬಿಡಿ. ನಾಟ್ ಹಾಕಾದ್ಮೇಲೆ ಇದನ್ನು ಹಾಗೆ ಇದರ ಜೊತೆ ನಮಗೆ ದಿಂಡಿಗೆ ದಾರ ಬೇಕಲ್ವಾ, ಏನು ಹೂವು ತಲೆಯಲ್ಲಿ ಮುಡ್ಕೊಳ್ಳೋದಕ್ಕೆ ನಮಗೊಂಚೂರು ದಾರ ಬೇಕಾಗುತ್ತೆ, ಪಿನ್ ಹಾಕೋದಕ್ಕೆ, ಹೇರ್ ಪಿನ್ಗೆ ಅದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಥರ ಒಂದು ಹೋಲ್ ಮಾಡ್ತೀನಿ. ಓಕೆ, ಹೋಲನ್ನ ಮಾಡಬೇಕಂದ್ರೆ ಹೀಗೆ ಕೈ ಬೆಟ್ಟಲ್ಲಿ ಹಿಂಗೆ ಹಾಕ್ಕೊಂಡು ಇದಕ್ಕೊಂದು ಗಂಟು ಹಾಕ್ಬಿಡಿ, ಅಷ್ಟೇ ಆಯಿತು. ನೋಡಿ ಈ ಥರ. ಇವಾಗ ಏನು ಮಾಡಿ ಇನ್ನು ಕಟ್ ಮಾಡಿಬಿಡಿ. ಸೊ ಅವರ್ ದಿಂಡು ಈಸ್ ರೆಡಿ ಟು ವೇರ್. ನೋಡಿ, ಇಷ್ಟ ಆಯ್ತು ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ದಿಂಡು ಪ್ರಿಪೇರ್ ಮಾಡಿ ಆ್ಯಂಡ್ ಮುಡ್ಕೊಳ್ಳಿ. ಸಿ ಯು ಅಗೇನ್. ಬಾಯ್ ಬಾಯ್.